ನಮ್ಮನ್ನ 2 ಗುಂಪು 3 ಗುಂಪು ಮಾಡ್ತಾರೆ. ಸಮೃದ್ಧಿ ಮಂಜಣ್ಣ ಅವರು ವರ್ಷನೂ ಈ ತರ ಓಂ ಶಕ್ತಿ ಮಾಲ್ದಾರಗಳಿಗೆ ಆದರೆ ಇವರು 5 ವರ್ಷ MLA ಆಗಿದ್ದವರು ಮೊದಲು ಕೊಟ್ಟಿದ್ದಾರೆ. MLA ಆದ್ಮೇಲೆನೂ ತಪ್ಪದಿರ ಕೊಡ್ತಾ ಇದ್ದಾರೆ. ದಾನ ವೀರ ಸೂರ ಕರ್ಣ ಅನ್ನೋ ಮಾತು, ಆ ಮಾತನ್ನು ನಡೆಸ್ಕೊಂಡೇ ಹೋಗ್ತಾ ಇದ್ದಾರೆ. ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿನ ನಾವೆಲ್ಲ ತುಂಬಬೇಕಾಗಿದೆ. ಮತ್ತೆ ಅವ್ರ ಸೇವೆನ ನಾವು ತಗೋಬೇಕಾಗಿದೆ ಅಂತ. ಆದರೂ ಸಹ ನಮ್ಮ ಶಾಸಕರು ಏನು ಮಾತು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಡ್ಕೊಳ್ತಾ ಇದ್ದಾರೆ. ಓಂ ಶಕ್ತಿ ಪರಾಶಕ್ತಿ. ನಮ್ಮ ಮುಳಬಾಗಿಲು ತಾಲೂಕಿನ ಶಾಸಕರಾದ ಸಮೃದ್ಧಿ ಮಂಜಣ್ಣ ಅವರು ವರ್ಷನೂ ಈ ತರ ಓಂ ಶಕ್ತಿ ಮಾಲ್ದಾರಗಳಿಗೆ ಬಸ್ಸುಗಳನ್ನು ಕಳಿಸುತ್ತಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇವ್ರಿಗೆ ಚಾಲನೆ ಕೊಡ್ತಾ ಇರುವಂತ ನಮ್ಮ ನಲ್ಲೂರು ರಘುಪತಣ್ಣವರಿಗೆ ನಮ್ಮ ಪುತ್ತೇರಿ ಗ್ರಾಮದ ಓಂ ಶಕ್ತಿ ದಾರಿಗಳೆಲ್ಲರೂ ಸೇರಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಕೀಲೊಳಲ್ಲಿ ಚಂಗಲರಾಯಣ್ಣ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಆದ ಚಂಗಲರಾಯಣ್ಣ ಅವರಿಗೆ ತುಂಬ ಹೃದಯದ ಸ್ವಾಗತ ಬಯಸುತ್ತೇವೆ. ಅದೇ ರೀತಿಯಾಗಿ ಕೀಲೊಳಲ್ಲಿ ಹರೀಶ್ ಅವರಿಗೆ ಯುವ ಮುಖಂಡರಾದಂತಹ JDS ಯುವ ಮುಖಂಡರಾದಂತಹ ಹರೀಶ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿಯಾಗಿ ನಮ್ಮ ಪುತ್ತೇರಿ ಗ್ರಾಮದ ನಮ್ಮ ಗೌಡ್ರು ಚಿಕ್ಕಗೌಡರು JDS ಮಂಜು ಮತ್ತು ರಾಜು ಮತ್ತು ಶ್ರೀನಿವಾಸು ನಮ್ಮ ಇಲ್ಲಿ ಎಲ್ಲ ಯುವ ಮುಖಂಡರಿಗೆಲ್ಲರಿಗೂ ಸ್ವಾಗತ ಬಯಸುತ್ತಿದ್ದೇವೆ. ನಮ್ಮ ಒಂದು ದೇವರ ಸಮುದ್ರ ಗ್ರಾಮ ಪಂಚಾಯತಿನಲ್ಲಿ ಪುತ್ತೇರಿ ಗ್ರಾಮದಲ್ಲಿ ನಮ್ಮ ಸಮೃದ್ಧಿ ಮಂಜಣ್ಣವರು ಜನಪ್ರಿಯ ಶಾಸಕರು ಇವತ್ತು ನಮಗೆ ಪ್ರತಿಯೊಂದು ಊರಿಗೇನು ಬಸ್ಸು ಕಳಿಸುವ ಮಟ್ಟದಲ್ಲಿ ಅವರು ನಮ್ಮ ತಾಯಂದ್ರನ್ನೆಲ್ಲ ಓಂಶಕ್ತಿ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಬರಬೇಕು ಒಂದು ಸಾಲನೆ ಕೊಟ್ಟಿದ್ದಾರೆ. ಇವತ್ತು ಏನು ಕೊಟ್ಟಿದ್ದಾರೆ ಅಂದರೆ ಇವತ್ತು ಪ್ರತಿಯೊಬ್ಬ ನಾಯಕ ಬರ್ತಾನೆ, ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ. ಆದರೆ ಅವತ್ತು ನೀವೊಂದು ಬರ್ತಾರೆ. ಇವತ್ತು ಯಾರು ಮುಂದಕ್ಕೆ ಬಂದು ನಮ್ಮ ತಾಯಂದ್ರನ್ನ ಆ ಓಂಶಕ್ತಿ ತಾಯಿಗೆ ದರ್ಶನ ಮಾಡೋಕ್ಕೆ ಯಾರೂ ಕೊಡುವುದಿಲ್ಲ. ಆದರೆ ಇವರು 5 ವರ್ಷ MLA ಆಗಿದ್ದವರು ಮೊದಲು ಕೊಟ್ಟಿದ್ದಾರೆ. MLA ಆದಮೇಲೆನೂ ತಪ್ಪದಿರ ಕೊಡ್ತಾ ಇದ್ದಾರೆ. ಆದರೆ ಅವು ಕೊಡುವಂಥ ಪುಣ್ಯಾತ್ಮರು ಇವಾಗ ಅವ್ರಿಗೂ ಒಂದು ಸಪೋರ್ಟ್ ಮಾಡಿದರೆ ಇನ್ನೂ ನಮ್ಮ ತಾಯಂದ್ರೆ ಇನ್ನೂ ಜಾಸ್ತಿ ಹೋಗೋಕ್ಕೆ ಇನ್ನೂ ಸಪೋರ್ಟ್ ಸಿಗ್ತಾಯಿತ್ತೇನೋ, ಆಗ್ತಾಯಿಲ್ಲ. ಆದರೆ ಇವತ್ತು ಸಮೃದ್ಧಿ ಮಂಜಣ್ಣವರು ಏನು ಇವತ್ತು ಮಾತು ಹೇಳಿದಾರೋ, ದಾನ ವೀರ ಸೂರ ಕರ್ಣ ಅನ್ನೋ ಮಾತು, ಆ ಮಾತನ್ನು ನಡೆಸ್ಕೊಂಡೇ ಹೋಗ್ತಾ ಇದ್ದಾರೆ. ಆದರೆ ಯಾವ MLAನೂ ಮುಂದಕ್ಕೆ ಬಂದು ಇವತ್ತು ನಾವು ಕೊಡ್ತೀವಿ ಅನ್ನೋ ನಾಯಕರು ಯಾರೂ ಬರ್ತಾ ಇಲ್ಲ. ಆದರೆ ಆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ನೀನು ಬರ್ತಾರೆ. ಅಲ್ಲಿ ನಮ್ಮ ಹಳ್ಳಿನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ನಮಗೆ ರಾಜಕೀಯ ಉಡಿಸ್ತಾರೆ. ನಮ್ಮನ್ನು 2 ಗುಂಪು 3 ಗುಂಪು ಮಾಡ್ತಾರೆ. ಇವತ್ತು ಬಂದು ನಮ್ಮನ್ನು ಅದೇ ಪ್ರಕಾರ ನಾವು ಇದ್ದೀವಿ ಎಂದು ತಟ್ಟಿ ನಮಗೆ ನಮ್ಮ ತಾಯಂದ್ರು ಹೋಗಬೇಕು ಅನ್ನೋವಂಥ ಪುಣ್ಯಾತ್ಮರು ಯಾರೂ ಇಲ್ಲ. ಇವತ್ತು ಸಮೃದ್ಧಿ ಮಂಜಣ್ಣ ಬಿಟ್ಟರೆ ಖಂಡಿತವಾಗಿ ಇವತ್ತು ಹೇಳಿದ್ದು ಮಾತನ್ನು ತಪ್ಪದಿರ ನಡೀತಾ ಇದ್ದದ್ದು ನಮ್ಮ ಸಮೃದ್ಧಿ ಮಂಜಣ್ಣವರೇ. ಆದರೆ ಬೇರೆ ರೀತಿ ಯಾರೂ ಇಲ್ಲ. ಆದರೆ ಇವತ್ತು ನಮ್ಮ ಸಮೃದ್ಧಿ ಮಂಜಣ್ಣವ್ರಿಗೆ ಆ ತಾಯಿ ಒಳ್ಳೇದು ಮಾಡಲಿ, ನಿಮ್ಮ ಶಕ್ತಿ ಇನ್ನೂ ಅವ್ರಿಗೆ ಮುಂದಕ್ಕೆ ಚೆನ್ನಾಗಿ ಕೊಡಲಿ, ನಿಮಗೆ ಮಕ್ಕಳಿಗೆ ಆರೋಗ್ಯ ಎಲ್ಲ ಚೆನ್ನಾಗಾಗಲಿ ಅಂದ್ಬಿಟ್ಟು ಹೇಳ್ತಾ, ನಮ್ಮ ಮಳೆ ಗಿಳೆ ಬೆಳೆ ಚೆನ್ನಾಗಾಗಬೇಕು. ನಮ್ಮ ಮಂಜಣ್ಣ ಹಿಂಗೆ ಯಾವತ್ತೂ ಇನ್ನೂ ಇವತ್ತು ಭಾಳ ಕಡಿಮೆ ಆಯಿತು ಬಸ್ಸು. ಯಾಕೆಂದರೆ ಈ ಸತಿ ಕೊಡುವ ಮಟ್ಟದಲ್ಲಿ ಇಲ್ಲ. ಮೊನ್ನೆ ಯಾವುದೋ ಒಂದು ಘಟನೆ ಆಗಿತ್ತು, ಅದರಿಂದ ಕೊಡಬಾರ್ದು ಅನ್ನೋ ಮಟ್ಟದಲ್ಲಿತ್ತು. ಆದರೆ ನಮ್ಮ ಲೀಡ್ರ್ ಎಲ್ಲರೂ ಸೇರಿ ಇಲ್ಲ ಮಾತು ಹೇಳಿದ್ದೀರಿ, ಅದು ನಡ್ಸ್ಕೋಬೇಕು ಹೇಳಿದಕ್ಕೆ ಅವ ನಡ್ಸ್ಕೊಂಡು ಇದ್ದಾನೆ, ಹೋಗ್ತಾ ಇದೆ. ಆದರೆ ಸ್ವಲ್ಪ ಏನೋ 4 ಬಸ್ ಕೊಡುತ್ತಾದ, 3 ಬಸ್ ಬರ್ತಾಯಿದೆ. ಆದರೆ ಬಸ್ಸು ಬರ್ತಾಯಿದೆ, ಇಲ್ಲ ಅಂತ ಇಲ್ಲ. ಇನ್ನೂ ಎಷ್ಟು ಕೊಡಬೇಕೋ ಕೊಡ್ತಾ ಇದ್ದಾನೆ. ಅದರಿಂದ ಇಪ್ಪನಿಗೆ ಒಳ್ಳೇದಾಗಬೇಕು ಅಂದ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ. ಇವತ್ತು ಮಾತು ತಪ್ಪದಿರ ಇರೋದು ಸಮುದ್ರಿ ಮಂಜಣ್ಣ ಅಂದ್ಬಿಟ್ಟು ನಾವು ಹೇಳ್ತಾಯಿದ್ದೀವಿ. ದಯವಿಟ್ಟು ನೀವು ನಮ್ಮ ತಾಯಂದ್ರೆ ಹೋಗ್ತಾ ಇದ್ದೀರಿ, ಏನೋ ಸ್ಟೂರ್ಗಿರಿದ್ದರೆ ಕಡಿಮೆ ಮಾಡ್ಕೋಬೇಕಾಗತ್ತೆ. ನೆನ್ನೆ ಒಂದು ಘಟನೆ ನಡೀತಿದೆ. ಆ ಸಂಘಟನೆಯಲ್ಲಿ ಹೋಗ್ತಾ ನನ್ನ ಮಗಳು ಹೇಳಿದ್ರು, ಇವಾಗ
ಮಗಳು ಆಡ್ಕೊಂಡು ಬಂದು ಹಂಗೆ ನೀರಿನಲ್ಲಿ ಹೋಗ್ಬಿಟ್ರಂತೆ. ಅದು ಯಾಕೆಂದರೆ ಸಮೃದ್ಧಿ ಮಂಜಣ್ಣವರು ಕೊಡ್ತಾ ಇದ್ದಾರೆ. ಅದೇನನ್ನ ನಾವು ಸ್ಟೂರ್ ಹೋಗೋವಾಗ ನಾವು ಬೇಜವಾಬ್ದಾರಿ ಏನನ್ನ ಮಾಡಿದ್ರೆ ಯಾರೇ ಆಗಲಿ ಯಾರೇ ಆಗಲಿ ಹೋಗೋವಾಗ ಸ್ಟ್ರಿಪ್ ಹೋಗೋವಾಗ ಭಾಳ ಹುಷಾರಾಗಿ ನೋಡಿಕೊಂಡು ಸಂತೋಷಕ್ಕೆ ಹೋಗಿ ಸಂತೋಷಕ್ಕೆ ಬರಬೇಕಾಗತ್ತೆ. ಇವತ್ತು ಆ ತಾಯಿಯವರು ಎಷ್ಟು ಬಾಧೆ ಬೀಳ್ತಾ ಇದ್ದಾರೆ ಅಂದರೆ ಅಷ್ಟು ಬಾಧೆ ಬೀಳ್ತಾ ಇದ್ದಾರೆ. ಕೈ ತಪ್ಪ ಮೇಲೆ ಮತ್ತೆ ಕೈಗೆ ಬರೋದಿಲ್ಲ. ಅದನ್ನು ಯಾರೋ ಆಗಲಿ, ನೀವು ಎಲ್ಲರೂ ಎಲ್ಲಿ ಹೋದ್ರೂ ಅಷ್ಟೇ, ಯಾರು ಕೈ ಬಿಡಬಾರ್ದು. ಎಲ್ಲಿ ಸಂತೋಷಕ್ಕೆ ಹೋಗಿ ಸಂತೋಷಕ್ಕೆ ಬರಬೇಕು ನಾನು ಹೇಳುತ್ತಾ ಈ 4 ಮಾತು ಮಾತಾಡೋಕ್ಕೆ ಅವಕಾಶ ಕೊಡಿ. ಎಲ್ಲರಿಗೂ ಒಂದಿವ್ಸ ನಾನು ಮಾತು ನಿಲ್ಲಿಸ್ತೀನಿ. ಜೈ ಮಾತೆ. ಎಲ್ಲ ಶಕ್ತಿಯರಿಗೂ ನಮಸ್ಕರಿಸುತ್ತಾ, ಈಗಾಗಲೇ ನಮ್ಮ ಚಂಗರಾಯಪ್ಪನವರು ಎಲ್ಲ ನಿಮಗೆ ವಿಷಯ ತಿಳಿಸ್ಕೊಟ್ಟಿದ್ದಾರೆ. ಏನು ನಾವು ಹೋದ ಸಾರಿ ಬಸ್ ಕೊಟ್ಟಿದ್ದೀವಿ, ಅದಕ್ಕೆ ಮುಂಚಿನ ಸಾರಿ ಯಾವುದೇ ಗ್ರಾಮದವ್ರು ನೀವೇನು ಫೋನ್ ಮಾಡಿ ಕೇಳಿದ್ರು ಅಷ್ಟು ಬಸ್ ಕೊಡ್ತಾ ಇದ್ವಿ. ಆದರೆ ಇಲ್ಲಿ ನಮ್ಮ ಮಾಲೆ ಧಾರಣೆಗಳಾಗಿ ಹೋಗೋರು ಕಮ್ಮಿ ಆಗ್ತಾಯಿದ್ರು, ಸಿವಿಲಲ್ಲಿ ಹೋಗೋರು ಹೆಚ್ಚಿಗಾಗಿ ಅಲ್ಲಿ ಕೆಲವು ಅವ್ಯವಸ್ಥೆಗಳಾಗ್ತಾ ಇದ್ದ ಕಾರಣಕ್ಕೋಸ್ಕರ ಹೋದ ಸಾರಿ ಸಹ ಆ ರೀತಿ ಕೆಲವು ಘಟನೆಗಳು ನಡೆದಿದ್ದರಿಂದ ಈ ಸಾರಿ ಅವರು ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಅವಾಗಲೇ ಹೇಳಿದ್ರು ಮುಂದಿನ ವರ್ಷದಿಂದ ನಾನು ಕಳಿಸೋದು ಬೇಡ ಅಂದ್ಕೊಂಡಿದ್ದೀನಿ ಅಂತ. ಅದೇ ಮನಸ್ಥಿತಿನಲ್ಲಿದ್ದರು. ಆದರೂ ಸಹ ಆ ತಾಯಿ ನಮ್ಮನ್ನೆಲ್ಲ ರಕ್ಷಣೆ ಮಾಡಿದ್ದಾಳೆ. ಒಂದು ಅಹಿತಕರ ಘಟನೆ ಆದ್ರೂ ಯಾರಿಗೂ ತೊಂದರೆ ಆಗದಂಗೆ ರಕ್ಷಣೆ ಮಾಡಿದ್ದಾಳೆ. ಮತ್ತೆ ಅವ್ರಿಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳಿದ್ವಿ. ಈ ಸಾರಿ ಸಹ ನಿಮ್ಮ ಪ್ರತಿ ವರ್ಷ ಪುತ್ತೇರಿಗೆ 2 ಬಸ್ ಕಳಿಸ್ತಾ ಇದ್ವಿ. ಈ ಸಾರಿ ಕಾರಣ ಏನಂತಂದರೆ ಎಲ್ಲ ಪಂಚಾಯತಿನಲ್ಲೂ ಸ್ವಲ್ಪ ಬಸ್ ಕಡಿಮೆ ಮಾಡಿದ್ವಿ. ಈ ರೀತಿ ಏನು ಮಾಲ್ದಾರಿಗಳೇ ಹೋಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸ್ವಲ್ಪ ಬಸ್ ಕಡಿಮೆ ಮಾಡಿದ್ವಿ. ಅದರಿಂದ ಪಂಚಾಯತಿಗೆ ಜವಾಬ್ದಾರಿ ಕೊಟ್ಟಿವಿ. ಮೊದಲೆಲ್ಲ ನಾವೇ ನೇರವಾಗಿ ಪುತ್ತೇರವ್ರು ಹೇಳಿದ್ರೆ ಪುತ್ತೇರವ್ರಿಗೆ ಆಯ್ತು ನಿಮ್ಗೆ ಬಸ್ ಕಳಿಸ್ತೀವಿ ಅಂತ ಹೇಳ್ತಾ ಇದ್ವಿ. ಈ ಬಾರಿ ಪಂಚಾಯತಿ ಮುಖಂಡರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ವಿ. ಎಲ್ಲ ಕಡೆ, ಬರೀ ಇಲ್ಲೊಂದು ಕಡೆ ಎಲ್ಲ ಕಡೆನೂ ನಿಮ್ಗೆ ಇಷ್ಟು ಬಸ್ ಕಡಿಮೆ ಮಾಡಿದ್ವಿ, ನಿಮ್ಮ ಪಂಚಾಯತಿಗೆ 4 ಬಸ್ ಕಡಿಮೆ ಮಾಡಿದ್ವಿ, 5 ಮಾಡಿದ್ವಿ, 8 ಮಾಡಿದ್ವಿ, ನೀವು ಇದನ್ನು ಹೊಂದಾಣಿಕೆ ಮಾಡಿಕೊಡಿ ಅಂತ ಹೇಳಿದಾಗ ಅವರು ಕೆಲವು ಕಡೆ ಎಲ್ಲಿ ಒಂದೊಂದಿರೋ ಬಸ್ನ ಕಡಿಮೆ ಮಾಡೋಕ್ಕಾಗೋದಿಲ್ಲ, ಒಂದು ಗ್ರಾಮಕ್ಕೆ ಒಂದಿರೋದನ್ನು ಕಡಿಮೆ ಮಾಡೋಕ್ಕಾಗೋದಿಲ್ಲ. 2 ಇರೋ ಕಡೆ ಒಂದೊಂದು ಇದಾಗಿರ್ತಾರೆ. ಏನಾದರೂ ಅನನುಕೂಲ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಆದರೂ ಸಹ ನಮ್ಮ ಶಾಸಕರು ಏನು ಮಾತು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಡ್ಕೊಳ್ತಾ ಇದ್ದಾರೆ. ಇವತ್ತು ಸರ್ಕಾರದಲ್ಲಿ ಅನುದಾನ ಇಲ್ಲ, ಯಾವುದೇ ರೀತಿ ಬರದೇ ಇದ್ರೂ ಬಂತಕ್ಕಂಥ ಅನುದಾನವನ್ನು ಆದಷ್ಟು ಅವರು ಬಳಸಿ ಸ್ವಂತ ದುಡ್ಡಿನಿಂದ ಇದನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದು ಇವತ್ತು ಅವರು ಸ್ವಂತ ದುಡಿಮೆ ಏನಿದೆ ಅದರಿಂದ ಇವತ್ತು ಇಷ್ಟು ವರ್ಷಗಳೂ ಓಂ ಶಕ್ತಿ ಬಸ್ದೇನಿದೆ ಸ್ವಂತ ದುಡಿಮೆಯಿಂದ ಬರ್ಕೊಡ್ತಾರೆ. ಎಲ್ಲ ಸಂದರ್ಭಗಳಲ್ಲಿ ಯಾರಾದರೂ ಶಾಸಕರಾದರೆ ಬೇರೆ ರೀತಿ ಹಣ ಬರುತ್ತೆ, ಅದರಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ನಿಮಗೆ ಗೊತ್ತಿದೆ ಇವತ್ತು ಸೆಷನ್ನಲ್ಲಿ ನಮ್ಮ ರಾಜ್ಯದ ಬಗ್ಗೆ, ನಮ್ಮ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಏನೇನು ಮಾತಾಡ್ತಾ ಇದ್ದಾರೆ ಅಂತ. ಈಗಾಗಲೇ ನಮ್ಮ ದೇವರಸಮುದ್ರ ಪಂಚಾಯತಿಯಲ್ಲಿ ಒಂದು 4 ತಿಂಗಳ ಹಿಂದೆ ಕಮ್ದಟ್ಟಿನಲ್ಲಿ ವಾಟರ್ ಫಿಲ್ಟ್ರು ಕಾರ್ಯ ಇತ್ತು. ಅದು ಹೋದ ಸರಿನ ಆಗಬೇಕಾಗಿದ್ದು ಆಗಿರಲಿಲ್ಲ, ಮೊನ್ನೆ ಮುಗಿಸ್ಕೊಟ್ರು. ನಿಮ್ಮದು ನಿನ್ನೆ ಬಂದು GPS ಮಾಡ್ಕೊಂಡು ಹೋಗಿದ್ದಾರೆ. ತಕ್ಷಣ ಹಿಂದೆ ಮತ್ತೆ ಹತ್ತಿರದಲ್ಲೇ ಕಾರ್ಯ ಪ್ರಾರಂಭ ಆಗುತ್ತೆ. ತಾವೆಲ್ಲರೂ ತಾಯಂದರು ಏನಿದ್ದೀರಿ, ಇವತ್ತು ನಮ್ಮ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿನ ನಾವೆಲ್ಲ ತುಂಬಬೇಕಾಗಿದೆ. ಮತ್ತು ಅವ್ರ ಸೇವೆನ ನಾವು ತಗೋಬೇಕಾಗಿದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲರೂ ಕ್ಷೇಮವಾಗಿ ಹೋಗಿ ಆ ತಾಯಿ ದರ್ಶನ ಮಾಡಿಕೊಂಡು, ಚಿಕ್ಕ ಮಕ್ಕಳು ಏನೋ ಇದ್ದರೆ ಅವ್ರನ್ನೂ ಜೋಪಾನವಾಗಿ ನೀವು ನೋಡಿಕೊಂಡು ಆ ತಾಯಿ ದರ್ಶನ ಮಾಡಿಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ, ತಮ್ಮಲ್ಲಿ ಆ ಶಕ್ತಿ ಇನ್ನೂ ಹೆಚ್ಚಿನ ಒಂದು ನಿಮ್ಮ ಕುಟುಂಬಕ್ಕೆ ಎಲ್ಲ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ, ನಮ್ಮೆಲ್ಲರಿಗೂ ಹೊಂದಿಸಿ ನಮ್ಮ ಗುರುಶಕ್ತಿಯವ್ರಿಗೂ ಹೊಂದಿಸಿ ನಮ್ಮ ಮಾತು ನಾವು ಮುಗಿಸೋಣ. ಇದುವರೆಗೂ ಒಂದು 250 ಬಸ್ ಆಗಿದೆ. ಇನ್ನೂ ಇದೆ, ಇನ್ನು ನಾಳೆ ಇದೆ, ನಾಡಿದ್ದಿದೆ, 16ನೇ ತಾರೀಕುವರೆಗೂ. ನಮ್ಮ ಪಂಚಾಯತಿನ ಮೀರ್ ಕೊಟ್ಟಿದ್ದಾರೆ ಬಸ್ಸು ಜಾಸ್ತಿನೇ. ಅಂದರೆ ನಮ್ಮದು ಬುಕ್ಕಿಂಗ್ ಕ್ಲೋಸ್ ಆಗಿದೆ. ಏನು ಬುಕ್ ಆಗಿದೆ ಆ ಬಸ್ಸಸ್ ಮಾತ್ರ ಕಳಿಸ್ತಾ ಇದ್ವಿ.